ನಾವು ಶುಗರ್ ತಿಂತೀವಲ್ವಾ, ನಾನು ಯಾರಿಗೂ ನನ್ನ ಕ್ಲೈಂಟ್ಸ್ ಯಾರಿಗೂ ಶುಗರ್ ತಿನ್ಬೇಡಿ ಅಂತ ಹೇಳಲ್ಲ. ಎಷ್ಟು ತಿಂತೀರೋ ಅದನ್ನ ನೋಡ್ಕೊಂಡು ತಿನ್ನಿ ಅಂತ ಹೇಳ್ಬೋದು ಅಷ್ಟೇ. ಬಟ್ ಕೇಳ್ತಾರೆ ಒಂದೊಂದ್ಸಲ, ನಾನು ಫ್ರೈಡ್ ಫುಡ್ ತಿನ್ಲಾ ಅಥವಾ ಡಿಸರ್ಟ್ ತಿನ್ಲಾ ಅಂತ ಕೇಳ್ತಾರೆ. ಐ ಆಲ್ವೇಸ್ ಟೆಲ್ ದೆಮ್ ಡಿಸರ್ಟ್ ತಿನ್ನಿ. ಯಾಕಂದರೆ ನಿಮಗೆ ಮಸಲ್ ಮಾಸ್ ಜಾಸ್ತಿ ಇದ್ದಷ್ಟು, ಮಾಂಸಖಂಡ ಜಾಸ್ತಿ ಇದ್ದಷ್ಟು ಆ ಶುಗರ್ನ ಬಾಡಿಯಿಂದ ಆಚೆ ತೆಗ್ದಾಕೋದು ಮಸಲ್ ಮಾಸ್. ಸೊ ಅದನ್ನ ಅಟ್ಲೀಸ್ಟ್ ನಾನು ವರ್ಕೌಟ್ ಮಾಡಿ, ನೀವು ವಾಕ್ ಆದ್ರೂ ಮಾಡಿ, ಏನಾದರೂ ಮಾಡಿ, ನಿಮಗೆ ಮಸಲ್ ಜಾಸ್ತಿ ಇದ್ರೆ ಅದು ಬಾಡಿಯಿಂದ ಆಚೆ ಹೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಎಣ್ಣೆ ಆದ್ರೆ ಇನ್ನು ಹಾರ್ಟ್ ಒಳಗೆ ಪ್ಲಸ್ ಹಾರ್ಟ್ ಅಥವಾ ರಕ್ತನಾಳ ಇರ್ಬೋದು ಅಥವಾ ಸೆಲ್ಸ್ ಒಳಗಡೆ ಹೋಗಿ ಕುತ್ಕೊಳ್ಳೋ ಚಾನ್ಸಸ್ ಇರುತ್ತೆ ಅವಾಗ. ಸೊ ಫ್ಯಾಟಿ ಸೆಲ್ಸ್ ಅಂತಲ್ಲ, ಬಾಡಿನಲ್ಲಿ ಯಾವ ಸೆಲ್ ಇದ್ರೂ ಆ ಫ್ಯಾಟ್ ಅದ್ರೊಳಗಡೆ ಹೋಗಿ ಒಂದ್ ಸ್ವಲ್ಪ, ಈ ಮೈಟೋಕಾಂಡ್ರಿಯಾ ಅಂತ ಇರುತ್ತೆ, ಅದ್ರೊಳಗಡೆ ಹೋಗಿ ಕೂತ್ಕೊಂಡು ಸ್ವಲ್ಪ ಪ್ರಾಬ್ಲಮ್ ಮಾಡೋ ಚಾನ್ಸಸ್ ಜಾಸ್ತಿ ಫ್ಯಾಟ್ಸ್.